पाहि प्राणत्राण अमरुषि पाहि मामुपदेष्टमारक पाहि कालक्रीडन सुकर्ता सुकालज्ञा पाहि कालसुसूचकने मां पाहि कलिसंहर्त कलिमां पाहि कालश्यामरेत सदारत सुबलने पदं वन्दे ब्रह्मेन्द्रादि अभिवन्दितं पूर्ण सर्वगुणैकारणम् अनाद्यन्तं सुरेशितुः दासवर्यं दयायुक्तं दूरीकृत दुराशिषं हरिकथामृतसार वक्तारं जगन्नाथगुरुं भजे. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 27. ಪಾಹಿ ಪ್ರಾಣ ತ್ರಾಣ ಅಮರ್ಷಿ ಪಾಹಿ ಮಾಮುಪದೇಷ್ಟಮಾರಕ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ರುಜುಗಳ ಮಂಗಳ ನಾಮಗಳ ವಿಷಯವನ್ನೇ ಮುಂದುವರಿಸ್ತಾರೆ. ಅನಚೇಷ್ಟಾಯಾಮ್ ಎಂಬ ಧಾತುವಿನ ರೀತಿಯ ವಿಶಿಷ್ಟ ಚೇತ್ರ ಪ್ರವರ್ತಕನಾದ್ದರಿಂದ 161ನೇ ಕಲ್ಪದ ರುಜುಪದಸ್ಥನಿಗೆ ಪ್ರಾಣ ಎಂಬ ಹೆಸರು, 162ನೆಯ ಕಲ್ಪದ ರುಜುವಿಗೆ ತ್ರಾಣ ಎಂಬ ಹೆಸರು. ಸ್ವಾಧೀನ ಜೀವರನ್ನು ರಕ್ಷಿಸುವುದರಿಂದ ತ್ರಾಣ ಎಂದು ಕರೀತಾರೆ. ದೈವದ್ವೇಷಿಗಳಲ್ಲಿ ಸದಾ ಕೋಪವುಳ್ಳವನಾದ್ದರಿಂದ 163ನೆಯ ಪದದ ರುಜುವಿಗೆ ಅಮರ್ಷಿ ಎಂದು ಕರೀತಾರೆ. ಮುಂದಿನ ಪದದ ರುಜು ಉಪದೇಷ್ಟ. ಸನ್ಮುಕ್ತಿಯೋಗ್ಯ ಜೀವರಿಗೆಲ್ಲ ಜ್ಞಾನೋಪದೇಶನಾದ್ದರಿಂದ ಅವನಿಗೆ ಈ ಹೆಸರು. ಸರ್ವದೇಹಿಗಳ ಆಯು ಪ್ರಮಾಣವನ್ನು ತಿಳಿದು ಹಂಸಮಂತ್ರ ನೆನೆಸುವುದರಿಂದ 165ನೇ ಕಲ್ಪದ ರುಜುಪದಸ್ಥನಿಗೆ ಮಾರಕ ಎಂದು ಹೆಸರು. 166ನೆಯ ರುಜುವಿಗೆ ಕಾಲಕ್ರೀಡನ ಎಂಬ ಹೆಸರು. ಕಾಲಾಭಿಮಾನಿಯಾಗಿ ಜಗತ್ತನ್ನು ಆಟ ಆಡಿಸುವುದರಿಂದ ಈ ನಾಮಾಭಿಧೇಯ. ಸುಕರ್ತ, ಸಜ್ಜನರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿಸೋದ್ರಿಂದ 167ನೆಯ ರುಜುಪದಸ್ಥನಿಗೆ ಸುಕರ್ತ ಎಂದು ಹೆಸರು. ಸುಕಾಲಜ್ಞ, 168ನೆಯ ಬ್ರಹ್ಮಕಲ್ಪದ ರುಜುವಿಗೆ ಸುಕಾಲಜ್ಞ ಎಂದು ಹೆಸರು. ಸುಕಾಲವುಳ್ಳ ಸುಜನರಿಗೆ ತಿಳಿಸುವುದರಿಂದ ಆ ರುಜುವಿಗೆ ಈ ಹೆಸರು. ಕಾಲಸೂಚಕ, 169ನೇ ರುಜುಪದಸ್ಥನಿಗೆ ಕಾಲ ಸುಸೂಚಕ ಅಂತ ಹೆಸರು. ಕಿವಿ ಮುಟ್ಟಿಕೊಂಡ್ರೆ ಕೇಳುವ ಪ್ರಾಣಘೋಷವನ್ನು ಮರಣಕಾಲದಲ್ಲಿ ಕೇಳದ ಹಾಗೆ ಮಾಡಿ ಮೃತ್ಯು ಸೂಚಕನಾದ್ದರಿಂದ ಈ ಹೆಸರು. ಕಲಿ ಸಂಹರ್ತ, 170ನೇ ಬ್ರಹ್ಮಕಲ್ಪದ ರುಜುಪದಸ್ಥನಿಗೆ ಕಲಿ ಸಂಹರ್ತ ಎಂದು ಹೆಸರು. ಅಜ್ಞಾನವನ್ನು, ದೈತ್ಯರನ್ನು, ಕಲಿಯನ್ನು ಸಂಹರಿಸುವವನಾದ್ದರಿಂದ ಈ ರುಜುವಿಗೆ ಹೆಸರು. ಕಲಿಬಂಧನೆ ಎಂಬ ಧಾತುವಿಗೆ ದುಷ್ಟರನ್ನು ಬಂಧಿಸುವ ಅರ್ಥ ಇರುವುದರಿಂದ 171ನೆಯ ರುಜುವಿಗೆ ಕಲಿ ಎಂಬ ನಾಮ. 172ನೆಯ ರುಜುಪದಸ್ಥನಿಗೆ ಕಲದ್ರವಣೆ ಎಂಬ ಧಾತುವಿನಿಂದ ದುರ್ಜನರನ್ನು ಪರಾಜಯಗೊಳಿಸುವುದರಿಂದ ಕಾಲ ನಾಮಕನೇ. ಶಾಮರೇತ, ಶಮೋ ಮನ್ನಶ್ಯತಾ ಬುದ್ಧಿ ಎಂಬ ಶ್ರೀಮದ್ಭಾಗವತದ ವಚನದಿಂದ ಶ್ರೀಹರಿಯಲ್ಲಿ ಅತಿಶಯ ಭಕ್ತಿ ಉಳ್ಳವನಾದ್ದರಿಂದ ಸರ್ವನಿಸ್ನೇಹಿತನಾದ್ದರಿಂದ ರೇತ ಎಂಬ ಪರಮಾತ್ಮನ ಮುಖ್ಯಾಧಿಷ್ಠಾನನಾದುದರಿಂದ ಶಾಮರೇತ ನಾಮಕನು. 173ನೆಯ ಕಲ್ಪದ ರುಜುಪದಸ್ಥನು. ಸದಾರತ, ಸರ್ವಕಾಲಗಳಲ್ಲೂ ಶ್ರೀ ಪರಮಾತ್ಮನಲ್ಲಿ ಆಸಕ್ತನಾದ್ದರಿಂದ ಸದಾರತ ನಾಮಕನಾದ 174ನೆಯ ರುಜುಪದಸ್ಥನು. ಸುಚಲ, ಸಜ್ಜನರಿಗೆ ಬಲಪ್ರದನಾದ್ದರಿಂದ 175ನೇ ಕಲ್ಪದ ರುಜುಪದಸ್ಥನಿಗೆ ಹೆಸರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.